ಆ್ಯಕ್ಚುಲಿ ಅದಕ್ಕೆ ಲಕ್ಕಿ ಅನುಪಮ ಅಲ್ಲ, ಬದಲಾಗಿ ನಿಜವಾಗ್ಲೂ ನಾನು ಲಕ್ಕಿ. ಯಾಕಂದರೆ ನನಗೆ ಇಷ್ಟು ವರ್ಷಗಳ ಒಂಟಿತನದ ನಂತರ, ಇಷ್ಟು ವರ್ಷಗಳ ಕಾದ ನಂತರ ನನಗೆ ಈಗ ಇಂಥ ಲವ್ ಸ್ಟೋರಿ, ಇಂಥ ವೈಫ್, ಸಿಂಪ್ಲಿ ವಾವ್. ಓ ಚಿಕ್ಕಪ್ಪ, ಸೋ ಕ್ಯೂಟ್. ಅನುಜ್ ಅನುಪಮ, ನಾನ್ ನಿಮ್ಮಿಬ್ರು ವೆಡ್ಡಿಂಗ್ ಪಿಕ್ಚರ್ಸ್ ನ ನೋಡಿದೆ. ತುಂಬಾ ಸ್ವೀಟ್ ಆಗಿತ್ತು, ತುಂಬಾ ಕ್ಯೂಟ್ ಆದ ಮದ್ವೆ ಅದು. Thank you. ಆದ್ರೆ ಒಂದ್ ಮಾತ್ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ತುಂಬಾ ಓಲ್ಡ್ ಪ್ಯಾಟರ್ನ್ ಮದ್ವೆ ತರ ಇತ್ತು, ತುಂಬಾ ಚಿಕ್ಕ ಮದ್ವೆ ತರ ಅನಿಸ್ತು. ಅಂಡ್ ನಾನು ಅನುಜ್ ಕಪಾಡಿಯ ಬಗ್ಗೆ ಮಾತಾಡ್ತಿದ್ದೀನಿ, ಅವನ್ ಮದ್ವೆ ಬಗ್ಗೆ. ಅಯ್ಯೋ, ಅತ್ಗೆ ಮದುವೆ ಆಗಿದ್ದು ಅನುಜ್ ಕಪಾಡಿಯಾ ಹಾಗೂ ಅನುಪಮ ಜೋಶಿ ಇದು. ಆದ್ರೆ ಪಾಯಿಂಟ್ ಏನಂದ್ರೆ, ನಾವ್ ಯಾರು ಆ ಮದ್ವೆಲಿ ಇರ್ಲಿಲ್ಲ. ಹಾ, ಅದಕ್ಕೇನೆ ನಾನು ಒಂದು 5 ಸ್ಟಾರ್ ಹೋಟೆಲ್ ಒಳಗೆ ಒಂದು ತುಂಬಾ ದೊಡ್ಡ ಪಾರ್ಟಿ ಪ್ಲಾನ್ ಮಾಡಿದೀನಿ. ಮತ್ತೆ ಆ ಪಾರ್ಟಿ ಒಳಗೆ ನಾವ್ ಜಗತ್ತಿಗೆ ಸಾರಿ ಹೇಳೋಣ ದಟ್ ಅನುಜ್ ಕಪಾಡಿಯಾ ಇಸ್ ಬ್ಯಾಕ್. ಕಪಾಡಿಯಾ ಎಂಪೈರ್ ನ ನೋಡ್ಕೊಳ್ಳೋದಕ್ಕೆ ಅನುಜ್ ಕಪಾಡಿಯಾ ವಾಪಸ್ ಬಂದಿದ್ದಾನೆ ಅಂತ. ಮತ್ತೆ ನೀವಿಬ್ರು ಮದ್ವೆ ಆಗಿದ್ದೀರಾ ಅಂತಾನು ಅನೌನ್ಸ್ ಮಾಡೋಣ. ಬಟ್ ಮಾಮ್, ಇವ್ರ ಮದ್ವೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಇವ್ರ ಮ್ಯಾರೇಜ್ ಪ್ರಪೋಸಲ್ ವಿಡಿಯೋ ಕೂಡ ವೈರಲ್ ಆಗಿತ್ತಲ್ವಾ? ಐ ನೋ ಮೈ ಸ್ವೀಟ್ ಬೇಬಿ, ಬಟ್ ಲೆಟ್ ಮಿ ಫಿನಿಶ್. ಸೊ ಐ ವಾಸ್ ಸೇಯಿಂಗ್, ನಾನು ಸಾಕಷ್ಟು ಡಿಗ್ನಿಟರೀಸ್, ಬಿಸ್ನೆಸ್ ಅಸೋಸಿಯೇಟ್ಸ್, ಫ್ರೆಂಡ್ಸ್ನ, ರಿಲೇಟಿವ್ಸ್ನ ಬ್ರಂಚ್ ಪಾರ್ಟಿಗೆ ಕರೆದಿದ್ದೀನಿ. ದ ಕ್ಲಾಸಿಯೆಸ್ಟ್ ಬ್ರಂಚ್ ಬ್ಯಾಂಗ್ಳೂರ್ ವುಡ್ ಹ್ಯಾವ್ ಎವರ್ ಸೀನ್. ಥ್ಯಾಂಕ್ ಯು ಅತ್ಗೆ, ಥ್ಯಾಂಕ್ ಯು ಸೋ ಮಚ್. ಬಟ್ ಸಾರಿ, ಡೋಂಟ್ ಗೆಟ್ ಮಿ ರಾಂಗ್. ಪಾರ್ಟಿ ನಡೆಯುತ್ತೆ, ಅಫ್ಕೋರ್ಸ್ ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಬಟ್ ನಾಳೆ ನಡೆಯಲ್ಲ. ಯಾಕೆ? ಅದು ಯಾಕಂತಂದರೆ ನಾಳೆ ಒಂದು ತುಂಬ 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 ಇಂಪಾರ್ಟೆಂಟ್, ಮುಖ್ಯವಾದ ಕೆಲಸ ಇದೆ. ಹಾ, ಈ ಪಾರ್ಟಿ ಒಳಗೆ ಬೇಕಾದಷ್ಟು ಬಿಸ್ನೆಸ್ ಅಸೋಸಿಯೇಟ್ಸ್ ಇರ್ತಾರೆ, ಕ್ಲೈಂಟ್ಸ್ ಇರ್ತಾರೆ, ಸಂಬಂಧಿಕರು ಇರ್ತಾರೆ, ತುಂಬಾ ಪಬ್ಲಿಸಿಟಿ ಇರತ್ತೆ. ಇದಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಿರಕ್ ಸಾಧ್ಯ? ತಿರುಗಂಚು. ಏನು? ಏನ್ ಹಂಗಂದ್ರೆ? ತಿರುಗಂಚು ಅದೇನಂದ್ರೆ, ಅದಕ್ಕೆ ಒಂದು ರಿಚುವಲ್ ಇರುತ್ತೆ. ಮದುವೆ ಆದ ನಂತರ ಮದುಮಗಳು ಮೊದಲ ಸಲ ತನ್ನ ತವರಿಗೆ ಹೋಗ್ತಾಳೆ. ಅಂಡ್ ನಾಳೆ ನನ್ನ ಅನು ತವರಿಗೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಅನು ನಾಳೆ ತನ್ನ ಅಪ್ಪ ಅಮ್ಮನ್ನ, ಮಕ್ಕಳನ್ನ ಭೇಟಿ ಮಾಡ್ತಾಳೆ ಹೋಗಿ. ಹಾಗಾದ್ರೆ ನಿನಗನ್ಸತ್ತ ಈ ಶಾಸ್ತ್ರ ಪಾರ್ಟಿಗಿಂತ ಮುಖ್ಯ ಅಂತ? ಆಪ್ಸ್ ಆಫ್ ಫ್ರೀಕಿಂಗ್ ರೂಟ್ಲಿ ಅದಕ್ಕೆ. ಇನ್ಫ್ಯಾಕ್ಟ್ ನೀವು ಇಂಡಿಯಾದಲ್ಲಿ ಇರಲ್ವಲ್ಲ, ಹಾಗಾಗಿ ಗೊತ್ತಿಲ್ಲ. ಇಲ್ಲಿನ ಜನಕ್ಕೆ ದೊಡ್ಡ ದೊಡ್ಡ ಪಾರ್ಟಿಗಳು ನೆನಪೇ ಇರೋದಿಲ್ಲ ನೋಡಿ. ಸೊ ವಾಟ್ ದೇ ರಿಮೆಂಬರ್ ಈಸ್ ಈ ಚಿಕ್ಕ ಚಿಕ್ಕ ಸಂತೋಷ, ಈ ಶಾಸ್ತ್ರಗಳು, ಈ ರಿಚುವಲ್ಸ್. ಸೊ ಹಾಗಾಗಿ ಸಾರಿ ಅದಕ್ಕೆ. ಬಟ್ ಪಾರ್ಟಿ ಬೇರೆ ದಿನ ಮಾಡೋಣ, ಇಫ್ ಯು ಡೋಂಟ್ ಮೈಂಡ್. ಗ್ರೇಟ್. ಸಾರಿ ಅದಕ್ಕೆ. ನೋ 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 ನೋ, ಇಟ್ಸ್ ಓಕೆ. ಅಯ್ಯೋ ಚಿಕ್ಕಮ್ಮ, ಈ ಪಾರ್ಟೀಸ್ ಎಲ್ಲ ನಡೀತಾನೆ ಇರತ್ತೆ. ರಿಚುವಲ್ಸ್ ತುಂಬಾ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಸಾರಾ. ಏನಂದ್ರೆ ಪಾರ್ಟಿ ನಡೆಯುತ್ತೆ, ಅಫ್ಕೋರ್ಸ್ ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ, ಆಯ್ತಾ ಚಾಂಪ್? ಆದರೆ ಈ ರಿಚುವಲ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಆಮೇಲೆ ಬಿಫೋರ್ ಐ ಫರ್ಗೆಟ್, ಒಂದು ಸಣ್ಣ ಕರೆಕ್ಷನ್ ಇದೆ. ಏನು? ಅದು ನನ್ನ ಬಿಸ್ನೆಸ್ನ ಟೇಕ್ ಓವರ್ ಮಾಡೋ ವಿಷಯವಾಗಿ ಒಂದು ಸಣ್ಣ ಕರೆಕ್ಷನ್ ಇದೆ. ಆ್ಯಕ್ಚುಲಿ ವಿಷಯ ಏನಂತಂದರೆ, ಈ ಬಿಸ್ನೆಸ್ನ ಮಾಲೀಕ ಈಗ ನಾನಲ್ಲ. ಮತ್ತಿನ್ಯಾರು? ಅವಳೇ ಈ ಮನೆ ಮಾಲೀಕಳು. ಈ ಬಿಸ್ನೆಸ್, ಈ ಮನೆ ಯಾವುದು ನಂದಲ್ಲ, ಎಲ್ಲ ಅನುಪಮಕ್ಕೆ ಸೇರಿದ್ದು. ನಿನ್ ಮುಂದಿನ ಅಪಾಯಿಂಟ್ಮೆಂಟ್ ಯಾವಾಗ? ನೀನ್ ಚಿಂತೆ ಮಾಡಬೇಡ ಬಿಡು, ನಾವು ನೋಡ್ಕೋತೀವಿ. ನಾನು ಟೀ ಮಾಡ್ತಿದ್ದೀನಿ. ಬೇಡ ಬೇಡ ಬೇಡ, ಅತಿಥಿ ಕೈಲಿ ಯಾರಾದ್ರೂ ಟೀ ಮಾಡಿಸ್ತಾರ? ಏನು ಮಾಡ್ತಾ ಇದೀಯಾ? ಏಟ್ ಬೀಳುತ್ತೆ ನಿಂಗೆ? ನಾನು ತೆಗಿತೀನಿ ಕೊಡು. ಏನು ಯೋಚನೆ ಮಾಡ್ತಿದ್ಯಾ? ಯಾವ್ದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವೋ ಅದನ್ನ ಯೋಚಿಸ್ತಿದ್ದೀನಿ. ನನ್ನ ತವ್ರನವ್ರಿಗೆ ನಾನು ಹೊರಗಿನೊಳಾಕ್ಬಿಟ್ಟಿದ್ದೀನಿ. ಆ ಮನೆ ಬೇರೆಯವ್ರದ್ದು ಅನ್ಸುತ್ತೆ. ಅಲ್ಲಿರೋರು ಅಪರಿಚಿತರ ತರ ಹಾಡ್ತಿದ್ದಾರೆ. ತವ್ರು ಹೇಗಿರುತ್ತೆ ಅಂದ್ರೆ, ಅದು ಒಂದು ಡಬ್ಬದೊಳಗಡೆ ಅಮ್ಮನ ಪತ್ರಗಳನ್ನ ಇಟ್ಟಿರೋ ರೀತಿ. ಒಮ್ಮೊಮ್ಮೆ ಮಗಳು ಅದನ್ನ ತೆಗೆದು ಓದ್ತಾ ಇರ್ತಾಳೆ, ಖುಷಿಯಾಗಿರ್ತಾಳೆ.
ಆದ್ರೆ ಇವತ್ತು ಆ ಪತ್ರಗಳನ್ನ ಯಾರೋ ಅಳಿಸಿ ಹಾಕಿದ್ದಾರೆ ಅಂತ ಅನ್ನಿಸ್ತಿದೆ. ನನ್ನ ಹತ್ರ ಈಗ ಇರೋದು ಕೇವಲ ಖಾಲಿ ಹಾಳೆ. ಆ ಮನೇಲಿ ಅಪ್ಪ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ, ಆದ್ರೂ ಏನೋ ಗೊತ್ತಿಲ್ಲ, ಮನೆ ಒಂಥರ ಬಿಕ್ಕು ಅಂತ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಇದ್ದ ಹಾಗೆ ಇದೆ, ಏನು ಬದಲಾಗಿಲ್ಲ. ಆದ್ರೂ ಎಲ್ಲ ಬದಲಾಗ್ಬಿಟ್ಟಿದೆ. ಅದೇನೋ ಏನ್ ಲೋಪ ಇದೆ ಅಂತ ಗೊತ್ತಿಲ್ಲ. ನಿಮ್ಗೆ ಅದನ್ನ ಹೇಗೆ ಅರ್ಥ ಮಾಡಿಸ್ಲಿ ನಾನು? ಅಯ್ಯೋ, ನನಗೆ ಎಲ್ಲ ಅರ್ಥ ಆಗಿದೆ. ನನಗೆಲ್ಲ ಅರ್ಥ ಆಯಿತು. ನೀನೇನು ಹೇಳಬೇಕು ಅಂತಿದೆಯೋ ಅದೆಲ್ಲ ನನಗೆ ಅರ್ಥ ಆಯಿತು ಬಿಡು ಅನ್ನೋ. ರಿಲ್ಯಾಕ್ಸ್. ನನಗೆ ಅರ್ಥ ಆಯಿತು. ಸರಿ ಬಿಡು. ನೀನು ಹೀಗೆಲ್ಲ ಹೇಳ್ತಿದ್ಯಾ ಅಂದರೆ ಅದಕ್ಕೇನೋ ಒಂದು ಕಾರಣ ಇರಬೇಕು ಅಲ್ವಾ? ಅದು ಒಮ್ಮೊಮ್ಮೆ ಆಗುತ್ತಲ್ಲ, ನೀವು ತುಂಬ ದಿನಗಳ ನಂತರ ಮನೆಗೆ ಹೋದಾಗ, ವಾಪಸ್ ಹೋದಾಗ, ಅಥವಾ ಇನ್ನೊಂದ್ಸರಿ ಹೋದಾಗ ನಿಮ್ಗೇನೆ ಅನ್ಸುತ್ತೆ ಮನೆ ಬೇರೆ ಥರ ಇದೆ ಅಂತ ಅಲ್ವಾ? ನೀನು ಓವರ್ ಥಿಂಕ್ ಮಾಡ್ತಿರ್ಬೋದೇನೋ. ದೇವ್ರ ದಯಿಂದ ಹಾಗೆ ಆಗಿರ್ಲಿ. ಹಾಗೆ ಆಗಿರೋದು ನಾನು ಹೇಳ್ತಾ ಇದ್ದೀನಲ್ಲ. ಅಲ್ಲದೆ ನಿನಗೇನು ಪ್ರಾಬ್ಲಮ್ ಇದೆ ಹೇಳು? ಆ ಮನೆ ನಿಂದು, ಈ ಬಂಗ್ಲೆ ಕೂಡ ನಿಂದು, ಹೊಸದಾಗಿ ಆಗ್ತಿರೋ ಮನೆನೂ ನಿಂದು, ಆ ಕುಟುಂಬ ನಿಂದು, ಈ ಕುಟುಂಬ ನಿಂದು, ಅಮ್ಮ ಹಾಗೂ ರಮೇಶು ನಿನ್ನೋರು, ಈ ವೇಸ್ಟ್ ಬಾಡಿ ಕೂಡ ನಿನ್ನೋನು. ಆದರೂ ಯಾಕೆ ನಾನು ಅಳ್ತಿದ್ದಾಳೆ? ರಿಲ್ಯಾಕ್ಸ್. ನನ್ನ ಅನುಗೆ ಅರ್ಥ ಆಯ್ತೋ ಇಲ್ವೋ? ವೆರಿ ಗುಡ್. ಇದೇನಿದು? ಏನ್ ಮಾಡ್ತಿದ್ದೀರಾ? ದೇವಿನ ಪ್ರಸನ್ನಗೊಳಿಸ್ತಿದ್ದೀನಿ. ಈ ದೇವಿ ಮೊದ್ಲೇ ಪ್ರಸನ್ನಳಾಗಿದ್ದಾಳೆ, ಯಾಕಂದ್ರೆ ನಾಳೆ ತನ್ನ ಮನೆಗೆ ಹೋಗ್ತಿದ್ದಾಳೆ ಅಲ್ವಾ? ಅಂಕುಶ್, ಈ ಗೆಸ್ಟ್ ಲಿಸ್ಟ್ ನೋಡು. ನಾನ್ ತುಂಬಾ ಜನನ ಕರೆದಿದ್ದೀನಿ ನಾಳೆ ಹೌಸ್ ವಾರ್ಮಿಂಗ್ ಪಾರ್ಟಿಗೆ. ಸ್ಪೆಷಲಿ ದೋಸ್ ಗೆಸ್ಟ್ ಕನೆಕ್ಟೆಡ್ ಟು ಕಪಾಡಿಯಾ ಎಂಪೈರ್. ಏಕೆ ಹೌಸ್ ವಾರ್ಮಿಂಗ್ ಪಾರ್ಟಿಗೆ ಬಿಸ್ನೆಸ್ ರಿಲೇಟೆಡ್ ಜನಗಳನ್ನ ಕರೆಸುವಂತ ಅಗತ್ಯ ಏನಿದೆ? ಅಫ್ಕೋರ್ಸ್ ಅವಶ್ಯಕತೆ ಇದೆ. ಹೇಗೆ ಈ ಮನೆ ಅನುಜ್ ಮತ್ತೆ ಅನುಪಮದ್ ಮಾತ್ರ ಅಲ್ದೆ ನಮ್ಗೂ ಸೇರಿದ್ಯೋ, ಹಾಗೆ ಈ ಬಿಸ್ನೆಸ್ ಕೇವಲ ಅವರಿಬ್ರದ್ದಲ್ಲ, ನಮ್ಗೂ ಸೇರಿದ್ದು. ನಾವು ಕೂಡ ಕಪಾಡಿಯಾಸ್, ನಮಗ್ ಹಕ್ಕಿದೆ. ಮತ್ ಅವ್ರೆಲ್ರಿಗೂ ಇದು ಗೊತ್ತಾಗ್ಬೇಕು. ದಟ್ಸ್ ವೈ. ಮುದ್ದಿನ ಹೆಂಡತಿ, ನಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಬಗ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಕೂಡ. ಈ ಗೃಹ ಪ್ರವೇಶಕ್ ಮುಂಚೆ ನಾವು ಆ ಮನೆಗ್ ನುಗ್ಗೋಣ, ಆಮೇಲೆ ಬಿಸ್ನೆಸ್ ಒಳಗೆ. ಸೋರಿ ಅದ್ಗೆ, ನಿಮ್ ಮ್ಯೂಸಿಕ್ ಬಂದ್ ಮಾಡಿ ಮಂತ್ರ ಹಾಕ್ದೆ. ಸಾರಿ. ಬಟ್ ವೈ? ಕಪಾಡಿಯಾಸ್ ಹೌಸ್ ವಾರ್ಮಿಂಗ್ ಪಾರ್ಟಿ ಇದು. ಡ್ಯಾನ್ಸ್ ಇರತ್ತೆ, ಮ್ಯೂಸಿಕ್ ಇರತ್ತೆ, ಪಾರ್ಟಿ ನಡೆಯುತ್ತೆ ತಾನೇ? ನಡೆಯುತ್ತೆ ಅದ್ಗೆ, ಖಂಡಿತ ನಡೆಯುತ್ತೆ. ನೀವ್ ಅನ್ಕೊಂಡ್ ಹಾಗೇನೆ ನಡೆಯುತ್ತೆ. ಆದ್ರೆ ಅದೆಲ್ಲ ಪೂಜೆಯ ನಂತರ. ಅದ್ಗೆ ನಾವ್ ಯಾವ ಮನೇಲಿ ವಾಸ ಇದೀವೋ ಅಲ್ಲಿ ಹೋಗೋ ಬರೋ ಎರಡೂ ಸಮಯ. ಹೊಸ್ಲು ದಾಟ್ದಾಗ ದೇವ್ರ ಹೆಸರು ಹೇಳ್ತೀವಿ. ಇದು ನಮ್ ಹೊಸ ಮನೆ ಅದ್ಗೆ. ಇಲ್ಲಿ ಮೊದಲನೇ ಸಲ ನಮ್ಮೆಲ್ಲರೂ ಹೆಜ್ಜೆ ಬೀಳ್ತಿರೋದು. ಹಾಗಾಗಿ ಇಲ್ಲಿ ಮೊದಲು ಗೃಹ ಪ್ರವೇಶದ ಪೂಜೆ ನಡೆಯುತ್ತೆ. ಆದ್ರೆ ಪೂಜೆ ಅದ್ಗೆ ಯಾವುದೇ ಹೊಸ ಸಂಬಂಧ ಬೆಸ್ದಾಗ ನಾವು ಪೂಜೆಯಿಂದ ಪ್ರಾರಂಭ ಮಾಡ್ತೀವಲ್ವಾ? ಇಲ್ಲಿ ಯಾವ ಸಂಬಂಧ ಬೆಸಿತಾ ಇದೆ? ನಮ್ಮ ಹಾಗೂ ಈ ಮನೆಯ ಸಂಬಂಧ, ನಮ್ ಮನೆ ಸಂಬಂಧ. ಏನಂದ್ರೆ ಅದ್ಗೆ ಮನೆ ಸಂಸಾರ ಎರಡು ಬೇರೆ ಬೇರೆ ಪದ, ಆದ್ರೆ ಒಟ್ಟಿಗೆ ಹೇಳ್ತೀವಿ ಅದನ್ನ. ಅಲ್ದೆ ಮನೇನ ಸಂಸಾರಕ್ಕಿಂತ ಮೊದ್ಲು ಹೇಳ್ತಾರೆ. ಯಾಕಂದ್ರೆ ಮನೆ ಕೇವಲ 4 ಗೋಡೆ ಆಗಿರಲ್ಲ. ಮನೆ ಅಲ್ಲಿ ವಾಸವಿರೋ ಕುಟುಂಬಕ್ಕೆ ಕನ್ನಡಿ ಹಿಡ್ದ ಹಾಗೆ. ಮನೇಲಿರೋರು ಹೊರಗಡೆ ಹೋಗಿದ್ರು ಆ ಮನೇನ ನೋಡಿದ್ರೆ, ಅಲ್ಲಿಟ್ಟಿರೋ ವಸ್ತುಗಳನ್ನ ನೋಡಿದ್ರೆ ಆ ಮನೆಯವರು ಎಂತವ್ರು ಅಂತ ಅಂದಾಜು ಮಾಡಬಹುದು. ಮನೆ ಮೇಲ್ ಒಣಗಕ್ಕಿಟ್ಟಿರೋ ಉಪ್ಪಿನಕಾಯಿ ಭರಣಿ, ಮನೆ ಅಂಗಳದಲ್ಲಿಟ್ಟಿರೋ 3 ಚಕ್ರದ ಸೈಕಲ್, ಬಾಗ್ಲಲ್ಲಿ ಸ್ಥಾಪಿಸಿದ ಗಣೇಶ ಹಾಗೂ ಅಂಗಳದಲ್ಲಿರೋ ತಾಯಿ ತುಳಸಿ ಅದೇ ಹೇಳುತ್ತೆ ಅಲ್ಲಿನ ಜನ ಹೇಗೆ ಅನ್ನೋದನ್ನ ಅಲ್ವಾ? ಯಾವುದೇ ಕುಟುಂಬಕ್ಕೆ ತನ್ನ ಮನೆ ಜೊತೆ ಆಳವಾದ ಸಂಬಂಧ ಇರುತ್ತೆ, ಆ ಜನ್ಮದ ಸಂಬಂಧ. ಮನೆ ಅಂಗಳದಲ್ಲಿ ಬಾಲ್ಯ ಆಟ ಆಡುತ್ತೆ, ಮನೆ ಸೂರಿನ ಮೇಲೆ ಮುದಿತನದ ಬಿಸಿಲು, ಮನೆ ಮೆಟ್ಲಿನ ಹಾಗೆ ವರ್ಷ ಕಳೆದ ಹಾಗೆಲ್ಲ ವಯಸ್ಸು ಜಾಸ್ತಿ ಆಗ್ತಾ ಇರುತ್ತೆ.
ಜೀವನ ಇಡೀ ಜೊತೆಗೆ ಜೀವನ ಸಂಗಾತಿ ಇರ್ತಾನೆ, ಇಲ್ಲ ಮನೆ. ಇದು ಜೀವನ ಇಡೀ ಇರೋ ಸಂಬಂಧ ಆತ್ಗೆ. ಮಂತ್ರಗಳ ಉಚ್ಚಾರಣೆ ಆಗದೆ, ಪೂಜೆನೇ ಮಾಡದೆ, ದೇವರ ಹೆಸರನ್ನೇ ಹೇಳ್ದೆ ಹೇಗ್ ಬೆಸ್ಕೊಳುತ್ತೆ? ತಗಳಪ್ಪ, ಬ್ಯಾಕ್ಲೆಸ್ ದೊಡ್ಡ ಸೊಸೆಗೆ ಮೊದಲ ಭಾಷಣದ ಕೋಟ ಮುಗೀತು. ಅತ್ತೆ ಪ್ಲೀಸ್. ಅದ್ಗೆ ನನಗೆ ಪಾರ್ಟಿಯಿಂದ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕೂಡ ಪ್ರಾಬ್ಲಮ್ ಇಲ್ಲ. ನಾನು ಹಾಗೂ ಅನುಜ್ ಸಿಕ್ಕಿದ್ದು ಪಾರ್ಟಿಯಿಂದಾನೆ. ಇವ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇದು ಪಾರ್ಟಿ ವಿಷಯ ಅಲ್ಲ. ಅದು ವಿಷಯ ಏನು ಅಂದ್ರೆ ಪೂಜೆ ಪಾರ್ಟಿಗಿಂತ ಮುಂಚೆ ನಡಿಬೇಕು. ಅದೇನೋ ಸರಿ, ಆದ್ರೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ, ಬಿಸ್ನೆಸ್ ಅಸೋಸಿಯೇಟ್ಸ್ ಇದ್ದಾರೆ. ಅವರು ಪೂಜೆ ಕುತ್ಕೋತಾರ ಹೇಳು? ಕೂತ್ಕೋತಾರೆ ಅದ್ಗೆ, ಕೂತ್ಕೋತಾರೆ. ಅರೆ ಅದಕ್ಕೆ ಏನಿದು? ಇದನ್ನ ನಾನು ಹೊಸ ಮನೆಗೆ ಅಂತ ತಂದೆ. ಒಡ ಕೋಇನ್ಸಿಡೆನ್ಸ್, ನಾನು ಇದನ್ನ ಹೊಸ ಮನೆಗೆ ಅಂತಾನೆ ತಂದೆ. ಸರಿ, ನೀವಿಬ್ರು ಒಂದ್ ಕೆಲಸ ಮಾಡಿ ಒಟ್ಟಿಗೆ ತೆಗೀರಿ. ಸಿಂಪಲ್. ಬ್ರಿಲಿಯಂಟ್ ಐಡಿಯಾ ಅಣ್ಣ, ಲೆಟ್ಸ್ ಡೂ ದಟ್. ಅದು ಅದಕ್ಕೆ ವಿಷಯ ಏನಂದ್ರೆ ಆಕ್ಚುಲಿ ಈ ಮನೆ ಅನುಗ್ ಸೇರಿದ್ದು, ಜೊತೆಗೆ ಅನು ಇದಕ್ಕೆ ಪ್ರೇರಣೆ ಕೊಟ್ಟಿದ್ದು. ಹಾಗಾಗಿ ಈ ನೇಮ್ ಪ್ಲೇಟು ಅನು ಹೆಸರಲ್ಲಿ ಇರಲೇಬೇಕು. ಹೌದು, ಈ ಮನೆ ಅನು ಹೆಸರಲ್ಲಿದೆ, ಅನು ಮನೆ. ಆದ್ರೆ ಮಿಕ್ಕ ಫ್ಯಾಮಿಲಿ ಮೆಂಬರ್ಸ್ ಕೂಡ ಇಲ್ಲೇ ಇರ್ತಾರಲ್ವಾ? ಸೊ ಡಸಂಟ್ ಇಟ್ ಮೇಕ್ ಸೆನ್ಸ್ ದಟ್ ನೇಮ್ ಪ್ಲೇಟ್ ಮೇಲೆ ಇಡೀ ಫ್ಯಾಮಿಲಿ ಹೆಸರು ಇರ್ಬೇಕಂತ? ಆಕ್ಚುಲಿ ವಿಷಯ ಏನಂದ್ರೆ ಅದಕ್ಕೆ ಅನು ಹೆಸರು ನನ್ನ ಮನಸ್ಸಿನ ಮೇಲೆ ಬರೆದಾಗಿದೆ, ನನ್ನ ವ್ಯಕ್ತಿತ್ವದ ಮೇಲೆ ಬರೆದಾಗಿದೆ. ಸೊ ದಿಸ್ ನೇಮ್ ಪ್ಲೇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ಹೆಸರು ಮಾತ್ರ ನಾನು ಅನ್ನೋದೇ ಇರಬೇಕು. ಥ್ಯಾಂಕ್ ಯು. ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚಿಸಿದ್ದಕ್ಕೆ ಥ್ಯಾಂಕ್ ಯು. ಜೊತೆಗೆ ನೀವು ಕುಟುಂಬದ ಬಗ್ಗೆ ಹೆಚ್ಚಾಗಿ ಯೋಚಿಸಿದ್ರಿ, ಅದಕ್ಕಾಗಿ ಥ್ಯಾಂಕ್ ಯು. ನಾನು ತುಂಬಾನೇ ಅದೃಷ್ಟವಂತೆ, ಯಾಕಂದ್ರೆ ನನಗೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಜೊತೆಗೆ ಓರ್ಗಿತ್ತಿ ಕೂಡ. ಹಾಗಿದ್ಮೇಲೆ ನೀನ್ ಇವರಿಬ್ರಲ್ಲಿ ಯಾರ್ದಿರ್ಲಿ ಅಂತೀಯ? ಇಬ್ರದ್ದು. ಅಲ್ಲ, ಯಾವ ನಿಯಮ ಇದೆ ಹೇಳಿ? ಎಲ್ಲಿ ಬರ್ದಿದೆ ಹೇಳಿ ಮನೆ ಮುಂದೆ ಒಂದೇ ನೇಮ್ ಪ್ಲೇಟ್ ಇರಬೇಕು ಅನ್ನೋದು? ಎರಡನ್ನೂ ಹಾಕೋಣ. ಫ್ಯಾಂಟಾಸ್ಟಿಕ್ ಅನು, ಈ ಐಡಿಯಾ ನಮ್ಮ ತಲೆಗೆ ಮೊದಲೇ ಯಾಕೆ ಬರಲಿಲ್ಲ? ನಾವು ಹಾಗೆ ಮಾಡೋಣ ಅನು. ದೇ ಯು ಗೋ. ಹೇ ಮರಳಿ ಅರಳಿತು ಮನದ ಭೂಮಿ, ಕೇಳೆ ಕೃಷ್ಣನ ಚಿರ ಪ್ರೇಮಿ. ಹೇ ಕೊಳಲಿನ ಗಾನಕ್ಕೆ ಮೂಡಿತು ಮನದಿ ಹೊಚ್ಚ ಹೊಸ ಬೃಂದಾವನ. ಈಗ ಪಾರ್ಟಿ ಶುರು ಮಾಡೋಣ. ಎಸ್ ಚಿಕ್ಕಮ್ಮ, ನೀವ್ ಎಷ್ಟು ಕೂಲೆಸ್ಟ್ ಅಂಡ್ ದ ಬೆಸ್ಟ್. ಲೆಟ್ಸ್ ಪಾರ್ಟಿ. ಕಮ್ ಆನ್. ಹರೇ ಕೃಷ್ಣ. ನಿನ್ನೆ ಊಟ ಬಡಿಸೋವಾಗ, ತೊಳೆದು ಒರೆಸೋವಾಗ ಗಮನಿಸ್ಲೇ ಇಲ್ಲ. ಮೊದಲನೇ ಸಲ ಅಡುಗೆ ಮನೆ ನೋಡ್ತಿರೋ ಹಾಗೆ ಅನ್ನಿಸ್ತಿದೆ. ನನ್ನ ಅಡುಗೆ ಮನೆ, ಅನುಪಮ ಅಡುಗೆ ಮನೆ.
ಜೈ ತಾಯಿ ಅನ್ನಪೂರ್ಣೆ. ತು, ತು, ತು. ತು 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 ತು. ನೀವ್ ಇಲ್ಲೇನ್ ಅಯ್ಯೋ ದೇವ್ರೆ, ಮಾಡ್ತಿದ್ದೀರಾ? ನೀನು ಬ್ರೇಕ್ಫಾಸ್ಟ್ ಮಾಡ್ತಿಲ್ಲ, ಅದಕ್ಕೆ ನಿಂಗೆ ಹೆಲ್ಪ್ ಮಾಡೋಣ ಅಂತ ಬಂದೆ. ಆದ್ರೆ ನಿಮ್ಗೆ ಅಮೆರಿಕಾದವ್ರ ಜೊತೆ ಮೀಟಿಂಗ್ ಇದೆಯಲ್ಲ, ಮತ್ ಹೋಗಿ ಮೀಟಿಂಗ್. ಆದ್ರೆ ನಾನು ಇನ್ನೊಂದು ಡೀಲ್ ಕೂಡ ಮಾಡ್ಕೊಂಡಿದ್ದೀನಲ್ಲ, ಅಡಿಗೆ ಮನೇಲಿ ನೀನು ಒಬ್ಬಳನ್ನೇ ಬಿಟ್ಟು ಕೆಲಸ ಮಾಡಕ್ ಬಿಡಲ್ಲ ಅಂತ, ಅದಕ್ಕೆ ಬಂದೆ. ಟಣ ಹಾ, ಡೀಲ್ ಆಗಿತ್ತು. ಯಾವಾಗ ಇಬ್ರಿಗೂ ಕೆಲ್ಸ ಇರಲ್ವೋ ಆಗ ಹೆಲ್ಪ್ ಮಾಡ್ಬೇಕು ಅಂತ. ಇವತ್ ನಿಮಗ್ ಕೆಲ್ಸ ಇದೆ, ನೀವ್ ಹೋಗಿ. ನನಗ್ ಕೆಲ್ಸ ಇರೋ ದಿನ ನೀವ್ ಅಡ್ಗೆ ಮಾಡಿ. ಓಕೆ. ಮತ್ತೆ ಮದ್ವೆ ರಜಾ ಎಲ್ಲ ಮುಗೀತು, ಹನಿಮೂನ್ ರಜಾ ಕಳೀತು. ಈಗ ಕೆಲ್ಸ ಮಾಡೋಣವಾ ಕಪಾಡಿ ಅವ್ರೆ? ಎಸ್ ಬಾಸ್. ಆದ್ರೆ ಇವತ್ತು ನಿನಗೆ ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ, ಅದು? ಹಾ ಇದೆ. ಆಮೇಲೆ ನಿಮ್ ಮೀಟಿಂಗ್ ಇರೋದು ಈಗ. ಹೋಗಿ ತಯಾರಿ ಮಾಡ್ಕೊಳ್ಳಿ, ಹೋಗಿ ಹೋಗಿ. ಓಕೆ 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 ಓಕೆ, ಹೋಗ್ತಾ ಇದ್ದೀನಿ. ಹಾ, ಬಾಯ್. ಏನಾದ್ರೂ ಬೇಕಿದ್ರೆ ನಾನು ಇಲ್ಲೇ ಇರ್ತೀನಿ. ನಾನ್ ಕರಿತೀನಿ, ಹೋಗಿ. ಓಕೆ. ಅಜ್ಜಿಗಂತೂ ಎಲ್ಲದರಿಂದ ಪ್ರಾಬ್ಲಮ್. ಕ್ಲಾಸಿ ಜನರಿಂದ, ಕ್ಲಾಸಿ ಬಟ್ಟೆಗಳಿಂದ, ಕ್ಲಾಸಿ ವಸ್ತುಗಳಿಂದ, ಎಲ್ಲದ್ರಿಂದನು. ಮೊದ್ಲು ಮಮ್ಮಿ ಮತ್ತೆ ದೇವಿಕಾ ಆಂಟಿ ಜೊತೆ ಇತ್ತು, ಆಮೇಲೆ ತಾತ ಮತ್ತೆ ಕಪಾಡಿಯ ಸಿಗ. ಪಾವನಿ ಪ್ಲೀಸ್. ಹೇಗ್ ಸುಮ್ನಿರೋದು ಅದ್ಕೆ? ನಮ್ಮ ಅಪ್ಪ ಅಮ್ಮ ದೂರ ಇರೋದು ನನ್ ತಪ್ಪ, ಇಬ್ರು ಬೇರೆ ಬೇರೆ ಇರೋದು ನನ್ ತಪ್ಪ. ನಾನ್ ನಮ್ಮ ಅಮ್ಮನ್ ಮನೆಗ್ ಹೋಗಿರೋದು ತಪ್ಪು ಅಂತಂದ್ರೆ ಹೇಗೆ? ಜಸ್ಟ್ ಬಿಕಾಸ್ ಅವ್ರ ಮನೆ ದೊಡ್ಡದಾಗಿದೆ ಅಂತ ಅಜ್ಜಿ ಎಷ್ಟು ಇಲ್ಲಾಜಿಕಲ್ ಆಗಿ ಮಾತಾಡ್ತಿದ್ದಾರೆ. ಮಮ್ಮಿ ಮನೆ ದೊಡ್ಡದಾಗ್ತಿದ್ದ ಹಾಗೇನೆ ನಿನಗೆ ಮಮ್ಮಿ ಮೇಲೆ ತುಂಬಾ ಪ್ರೀತಿ ಬರ್ತಾ ಇದ್ಯಾ? ಮಮ್ಮಿ ಕ್ಲಾಸಿ ಆಗೋದ್ರಾ? ಇಲ್ಲಿ ತನಕ ನೀನು ಮಮ್ಮಿ ಮೇಲೆ ಇಷ್ಟು ಪ್ರೀತಿ ತೋರಿಸಿಲ್ಲ, ಇಷ್ಟು ಮಮ್ಮಿ ಮಮ್ಮಿ ಅಂದಿಲ್ಲ. ಅಜ್ಜಿ ನಿನ್ನ ಯಾಕೆ ತಡಿತಿರೋದು ಅಂತಂದ್ರೆ ಅಜ್ಜಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನಿನಗೆ ಮಮ್ಮಿ ಮೇಲೆಲ್ಲ ಮನೆ ಮೇಲೆ ಇಂಟ್ರೆಸ್ಟ್ ಇರೋದು ಅಂತ. ನೀನ್ ಯಾವಾಗ ಅಜ್ಜಿಗ್ ಮಂತ್ರಿ ಆಗೋದೆ? ಪಾವನಿ, ಮರ್ಯಾದೆ. ಪಾವನಿ, ಸಾಕು, ಜಾಸ್ತಿ ಆಯ್ತು. ನಾನು ಸುಮ್ಮನೆ ಇದ್ದೀನಿ ಅಂದ್ರೆ ಅದು ನಿನಗೆ ಸಪೋರ್ಟ್ ಮಾಡ್ತೀನಿ. ಹಾಗಾದ್ರೆ ಮಾತಾಡಿ ಪಪ್ಪ. ಯಾವಾಗ ಮಾತಾಡ್ಬಾರ್ದಾಗಿತ್ತೋ ಅವಾಗ ಮಾತಾಡಿ ಜಗಳ ಮಾಡಿದ್ರಿ, ಈಗ ಮಾತಾಡಿ. ಪಾವನಿ ಸೇಮ್. ಅಪ್ಪ ಕೂಡ ಇದೇ ತರ ಪಾರ್ಟಿಲಿ ಟಿಪಿಕಲ್ ಮಿಡಲ್ ಕ್ಲಾಸ್ನವ್ರ ತರ ಕಿರ್ಚಾಡ್ತಾ ಇದ್ರು. ಎಲ್ಲಿದ್ದಾರೆ, ಎಂತವ್ರ ಮಧ್ಯ ಇದ್ದಾರೆ ಅಂತಾನೂ ನೋಡ್ಲಿಲ್ಲ. ಅಯ್ಯೋ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಏನಾಯ್ತೀಗ? ಅಟ್ಲೀಸ್ಟ್ ನಿಮ್ ಕ್ಲಾಸ್ ತೋರಿಸ್ಬಿಡಿ. ನಿಮ್ಗೆ ಗೊತ್ತಾ ಎಷ್ಟು ಎಂಬ್ಯಾರಸಿಂಗ್ ಆಗಿತ್ತು ಅಂತ? ಖುಷಿ ಬೇಬಿ, ಈಗ ಹೇಳು, ನೀನ್ ಹೇಗಿದೀಯಾ? ಮತ್ತೆ ಇವನ್ ಹೇಗಿದ್ದಾನೆ? ತುಂಬಾ ತೊಂದ್ರೆ ಕೊಡ್ತಿಲ್ಲ ಅಲ್ಲ? ಟೆನ್ಷನ್ ಇಲ್ಲ ತಾನೆ? ತುಂಬಾ ತೊಂದ್ರೆ ಕೊಡ್ತಾನೆ ಮಮ್ಮಿ, ಎಲ್ಲ ತುಷಾರ್ ತರನೇ. ಹೌದಾ? ಅಯ್ಯೋ ಮುದ್ದಕ್ಕೊಂದ. ನೋಡು, ಒಂದೇ ಸಮನೆ ದಬಾ 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 ಅಂತ ಓದಿತಿದ್ದಾನೆ. ಹೌದತ್ತೆ. ಇಷ್ಟೊತ್ವರೆಗೂ ಸುಮ್ನೆ ಇದ್ದ ಮಮ್ಮಿ, ನೀವ್ ಬಂದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟ. ಅಜ್ಜಿ ಬಂದಿರೋದು ಗೊತ್ತಾಗಿದೆ ನೋಡು. ಇಲ್ ನೋಡು, ನಿನ್ಗೋಸ್ಕರ ನಾನು ಇಲ್ ನೋಡು ಲಡ್ಡು ತಂದಿದ್ದೀನಿ. ಸಾರಾ, ನೀನೇನ್ ತಗೋತ್ಯಾ? ಟೀ, ಕಾಫಿ, ಕೋಲ್ಡ್ ಡ್ರಿಂಕ್, ಜ್ಯೂಸ್? ನಮ್ ಕೆಲ್ಸದವ್ರು ಇವತ್ ರಜದಲ್ಲಿದ್ದಾರೆ, ಬಟ್ ನಾನ್ ತುಂಬಾ ಒಳ್ಳೆ ಕೋಲ್ಡ್ ಕಾಫಿ ಮಾಡ್ತೀನಿ. ಯಾವ ಮೇಡು? ನಮ್ಮನೇಲಿ ಯಾವ ಮೇಡು ಗಿಡು ಇಲ್ಲ. ಆ ಜಮುನ ಬರ್ತಾಳೆ, ಬಟ್ಟೆ ಒಗ್ದು ಕಸ ಗುಡಿಸಿ ಹೊರಟೋಗ್ಬಿಡ್ತಾಳೆ. ಈ ಮಧ್ಯೆ ಅವಳು ಕೂಡ ದುಡ್ಡು ಜಾಸ್ತಿ ಮಾಡಿ ಅಂತಿದ್ದಾಳೆ. ಬೇರೆ ಅಡುಗೆ ಮಾಡೋ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಹಾ, ಖುಷಿ ಅದ್ಕೆ ನಿಮ್ ಡ್ಯೂ ಡೇಟ್ ಯಾವಾಗ? ಏನ್ ಕರೆಂಟ್ ಬಿಲ್ ಅದು ಡ್ಯೂ ಡೇಟ್ ಇರೋದಕ್ಕೆ? ಅಮೇರಿಕದಿಂದ ಬಂದಿದ್ದಾಳೆ, ಅದು ಗೊತ್ತಿಲ್ಲ. ಅಜ್ಜಿ ಪ್ರೆಗ್ನೆನ್ಸಿಲಿ ಯಾವ ಡೇಟ್ಗೆ ಡೆಲಿವರಿ ಆಗ್ಬೋದು ಅಂತಿರುತ್ತೋ ಅದಕ್ಕೂ ಕೂಡ ಡ್ಯೂ ಡೇಟ್ ಅಂತಾರೆ. ಓ ಹಾಗ, ಸರಿ ಸರಿ. ಅಜ್ಜಿ, ಯು ವೇ ಟೂ ಕ್ಯೂಟ್. ಐ ಲವ್ ಯು ಆಲ್ರೆಡಿ. ಹಾ, ಅದು ನೆನೆ ನೀವೆಲ್ಲ ನಮ್ಮ ಮನೆಗ್ ಬಂದಾಗ ಮನೇಲಿ ತುಂಬಾ ಜನ ಇದ್ರು. ನೀವ್ ಸರಿಯಾಗಿ ಮನೆ ನೋಡಕ್ಕೂ ಆಗ್ಲಿಲ್ಲ, ನಾವ್ ಚಿಲ್ ಮಾಡಕ್ಕೂ ಆಗ್ಲಿಲ್ಲ. ನೀವೆಲ್ಲ ಇವತ್ ಬನ್ನಿ, ಎಲ್ರೂ ಇವತ್ ಪಾರ್ಟಿ ಮಾಡ್ಬೋದು. ಇಟ್ ವಿಲ್ ಬಿ ಸೋ ಫನ್. ಪ್ಲೀಸ್. ರಿಯಲಿ ಸಾರಿ ಸಾರಾ, ಮತ್ತೆ ಯಾವತ್ತಾದ್ರೂ. ಯಾಕೆ? ಇವತ್ತೇ ಬನ್ನಿ ಪ್ಲೀಸ್, ತುಂಬಾ ಮಜಾ ಇರತ್ತೆ. ಸಾರಾ ಇಷ್ಟೊಂದು ಕೇಳ್ತಿದ್ದಾಳೆ ಅಂದ್ರೆ ಹೋಗೋಣ, ಲೆಟ್ಸ್ ಗೋ. ಪಾವನಿ, ನಾನು ಹೇಳಿದ್ನಲ್ಲ, ಬೇರೆ ಯಾವತ್ತಾದ್ರೂ. ಅಯ್ಯೋ ಸ್ವೀಟಿ ಅಷ್ಟೊಂದು ಕರೀತಿದ್ದಾಳೆ, ಬನ್ನಿ ಎಲ್ಲ. ನನ್ಗೂ ಖುಷಿ ಆಗತ್ತೆ, ಬನ್ನಿ ಹೋಗೋಣ. ಹಾ ಮಮ್ಮಿ, ಅಂಡ್ ನಾನ್ ನಿಮ್ ರೂಮ್ ನೋಡ್ಬೇಕು. ಸಾರಂದು ಕೂಡ. ಅಲ್ಲಿ ತುಂಬಾ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಇರ್ಬೇಕಲ್ಲ, ಅಂಡ್ ವಾಕಿಂಗ್ ವಾರ್ಡ್ರೋಬ್ ಕೂಡ. ನೆನ್ನೆ ತಾನೇ ಪಾರ್ಟಿ ಮಾಡಿದ್ದು, ಮತ್ತೆ ಇವತ್ತ್ಯಾಕೆ? ನನ್ ಮಕ್ಕಳು ನನ್ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಅದ್ರಲ್ಲಿ ಏನಿದೆ? ಅನುಪಮ, ನಿನಗೆ ಅರ್ಥ ಆಗ್ತಿಲ್ಲ.
ಇದರಲ್ಲಿ ಅರ್ಥ ಆಗದೆ ಇರೋದು ಏನಿದೆ? ನಿನ್ನೆ ದೊಡ್ಡವ್ರ ಪಾರ್ಟಿ ಇತ್ತು, ಇವತ್ತು ಮಕ್ಕಳು ಪಾರ್ಟಿ ಮಾಡ್ತಾರೆ. ಅವ್ರು ಬರ್ಲಿ ಬಿಡಿ. ಪಾವನಿ ಕಡೆ ನೋಡು. ಯಾವತ್ತು ನಿನ್ನ ಮನೆಯಿಂದ ವಾಪಸ್ ಬಂದಿದ್ದಾಳೋ ಅವತ್ತಿಂದ ಇವಳ ಆಟಗಳೇ ಬದಲಾಗಿ ಹೋಗಿದೆ. ಹಾ, ಅದು ಅದು ಅದೇನೋ ನಿಜ. ನೀವು ಚಿಂತೆ ಮಾಡಬೇಡಿ, ನಾನು ಮಾತಾಡ್ತೀನಿ, ಅರ್ಥ ಮಾಡಿಸ್ತೀನಿ. ನಿನಗೆ ಅರ್ಥ ಆಗ್ತಿಲ್ಲ, ಅವಳಿಗೇನು ಅರ್ಥ ಮಾಡಿಸ್ತೀಯಾ? ಪರವಾಗಿಲ್ಲ ಬಿಡಿ. ಮಕ್ಕಳೇ, ನಿಮ್ಗೆ ಹೋಗಕ್ಕೆ ಇಷ್ಟ ಇದ್ರೆ ನೀವು ಹೋಗಿ. ಅಪ್ಪ ಪ್ಲೀಸ್ ಬೇಡ.